ಅಮ್ಮ ಹೇಳಮ್ಮ. ಈಗ ಎಲ್ಲೋದ್ರು? ಹಾಂ, ನೀನು ಇಲ್ಲ, ಅಜ್ಜಯ್ಯನೂ ಇಲ್ಲ. ಇಲ್ಲಿ ನಿಮ್ಮ ತಾತನ ಬರ್ತೀನಿ ಅಂತ ಫೋನ್ ಮಾಡೋಣ. ನೀವಿಬ್ಬರು ಇಲ್ಲ ಅಂತಂದರೆ ನಿಮ್ಮ ತಾತನ ಬೇಜಾರು ಮಾಡ್ಕೊತಾರೆ. ಎಲ್ಲೋಗಿದ್ರಿ? ಅಮ್ಮ, ನಾನು ಅಜ್ಜಯ್ಯ ಶೋಭಿತ ಅವ್ರ ಮನೆಗೆ ಹೋಗಿದ್ರಿ. ಶೋಭಿತನೂ ಧನು ಅಲ್ಲಿ ಇರಲಿಲ್ಲ. ಹಂಗೆ ಧನು ಅವ್ರ ಮನೆಗೆ ಹೋಗಿದ್ರಿ ನಾವು. ಇಷ್ಟೆಲ್ಲ ಮಾತಾಡಿದ್ನ ಭದ್ರಪ್ಪನು? ಹ್ಞೂನಮ್ಮ, ನಮಗಂತೂ ಜಾಸ್ತಿ ಬೇಜಾರಾಗೋಯ್ತಮ್ಮ. ಶೋಭಿತ ಬಾಳು ನಾನೇ ಹಾಳು ಮಾಡಿದ್ನೇನೋ ಅಂತ ಅನಿಸ್ತೈತಮ್ಮ. ಎಂಥ ಅನ್ಯಾಯ ಆಗೋಯ್ತಮ್ಮ ಶೋಭಿತಾಗೆ. ಕಂಡು ಕಂಡು ಹೋಗಿ ಕೆಂಟದ ಮೇಲೆ ದಬ್ಬದಂಗೆ ಆಯಿತು. ಪಾಪ ಅಮ್ಮ ಶೋಭಿತಾ, ಹೊಟ್ಟೆ ಉರಿತೈತಮ್ಮ ಅವಳು ನೋಡಿದ್ರೆ. ಏನಮ್ಮ ಮಾಡೋದು? ಅತ್ತೆಗೆ ಹೇಳೋಣ ಬೇಡ ಅಂತ ಅವಾಗಿಂದ ಮನ್ಸು ಕೇಳ್ತಾಯ್ತಮ್ಮ. ವಿಜಯ್, ನಿಮ್ಮ ಅತ್ತೆ ಹತ್ರ ಇನ್ನೇನು ಮುಚ್ಚಿಟ್ಕೊಳ್ತು ನೀವು, ಆಯಿತಾ? ಎಲ್ಲ ವಿಷಯನೂ ದಾವಮ್ಮನ ಗೊತ್ತಾಗಬೇಕು. ಯಾಕಂತಂದರೆ ಸಡನ್ನಾಗಿ ಗೊತ್ತಾಗೋದು, ಅಮ್ಮ ತಿರ್ಗಿ ಮನೆ ಆದಂಗೆ ಆಗೋದು ಎಲ್ಲ ಯಾಕೆ ಬೇಕು ವಿಜಯ್? ಹೆಂಗೋ ಅಲ್ಲಿ ಹೋಗಿದ್ರಲ್ಲ, ಹೇಳ್ಬಿಟ್ಟು ಒಂದು ಸ್ವಲ್ಪ ತಿದ್ದುಬಿಟ್ಟು ನೀವು ಮನೆಗೆ ಬನ್ನಿರಿ. ಅಮ್ಮ, ಅತ್ತೆ ಪಾಪ ಅಮ್ಮ. ಅತ್ತೆಗೆ ಹೆಂಗಮ್ಮ ಈ ವಿಷಯ ಹೇಳೋದು? ಹಾಂ, ಅಪ್ಪ ಹಿಂಗೆಲ್ಲ ಅನ್ನು ಅಂತ. ನೋಡಪ್ಪ, ಏನು ಮುಚ್ಚಿಡೋಕ್ಕಾಗಲ್ಲ ದಾವಮ್ಮನ ಹತ್ರ. ದಾವಮ್ಮನಿಗೆಲ್ಲ ವಿಷಯ ಹೇಳಬೇಕು. ನನ್ನ ಮಾತು ಕೇಳು, ಹೇಳು ಆಗಿದ್ದಾಗಲಿ. ಹಾಂ, ಹ್ಞೂ ಸರಿ ಅಮ್ಮ, ಆಯಿತು. ಹೇಳ್ಬಿಟ್ಟು ಒಂದು ಸ್ವಲ್ಪ ತಿದ್ದು ಬರ್ತೀನಿ ನಾನು ಅಜಯ್. ಹ್ಞೂ ಸರಿ, ಬೇಗ ಬನ್ನಿರಿ. ಅತ್ತೆ, ನೀವೇ ಇಲ್ಲಿ ನಿಂತ್ಕೊಂಡಿದ್ದೀರಾ? ಯಾವಾಗ ಬಂದ್ರಿ ನೀವು? ನೀನು ಆವಾಗ ಯಾಕಿಲ್ಲ ಮುಂಚೆ ಜೊತೆಗೆ ಮಾತಾಡ್ತಾ ಇದ್ದಾಗೆ ಬನ್ನಪ್ಪ. ಇದಕ್ಕೆ ಇವರಿಬ್ರು ಏನೋ ಯೋಚನೆ ಮಾಡ್ಕೊಂಡು ನಿಂತವ್ರೆ. ಏನಾಯಿತು? ನನಗೆ ಗೊತ್ತಪ್ಪ, ಈ ಭದ್ರಪ್ಪ ನಿಂತ ಕಿತಾಪತಿ ಏನಾದರೂ ಒಂದು ಮಾಡ್ತಾನೆ ಅಂತ. ಅವನೇ ನಾನು ನಿನ್ನೆ ಮನೆಯಿಂದ ನೋಡ್ತಾ ಇದ್ದೀನಾ? 20-25 ವರ್ಷದಿಂದ ನೋಡ್ತಾ ಇದ್ದೀನಿ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಅವನು. ನನ್ನ ಮಗು ಅಣ್ಣನಾಗ ಅದೆಲ್ಲ ಬರ್ತಿದ್ರೆ ಯಾರು ತಪ್ಸೋಕ್ಕಾಗಲ್ಲಪ್ಪ. ಹೆಂಗೋ ಇಷ್ಟೆಲ್ಲ ಆದರೂ ನಮ್ಮ ಅಮ್ಮನ ಮನೆಗೆ ಹೊರಟೋತೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಅವಳು ಬಾಯಾಗ ಬರಲಿಲ್ಲಲ್ಲ, ಅದೇ ನಂಗೆ ಸಂತೋಷ. ಕಷ್ಟ ಆಗಲಿ ಸುಖ ಆಗಲಿ ನಾನು ಇಲ್ಲೇ ಇರ್ತೀನಿ ಅಂದಲ್ಲ, ಸಾಕಪ್ಪ ಸಾಕು. ಅವಳು ನನ್ನ ಹೊಟ್ಟೆ ಗುತ್ತಿದ್ದಕ್ಕೂ ಸಾರ್ಥಕ ಆಯಿತು. ಅಲ್ಲ ರೀ, ಅಯ್ಯಪ್ಪನು ಅಷ್ಟೆಲ್ಲ ಮಾತಾಡೋರ್ಗು ನೀವು ಸುಮ್ಮನೆ ಇದ್ರ? ಹಾಂ, ಶೋಭಿತನ ಕರ್ಕೊಂಬಂದ್ಬಿಡ್ಬೇಕಾಗಿತ್ತಾನೆ. ನಮ್ಮ ಮಗು ನಮಗೇನು ಭಾರ ಆಯ್ತಲ್ಲ. ನಾನು ಎಷ್ಟು ಕೇಳಿದ್ರು ಬರಿಲ್ಲ ಸವಿತಾ, ಶೋಭಿತಾ ನಾನು ಬರಲ್ಲ ಬಾವ, ನಾನು ಇಲ್ಲೇ ಇರ್ತೀನಿ, ಕಷ್ಟ ಆಗಲಿ ಸುಖ ಆಗಲಿ ಅಂತಂದ್ಲು. ನಾನು ಹಂಗೆ ಅನ್ಕೊಂಡೆ ಕರ್ಕೊಂಬಂದ್ಬಿಟ್ಟೋಣ ಅಂತ. ಬರಲಿಲ್ಲ ಶೋಭಿತಾ. ಸವಿತಾ, ಅವಳು ಅಲ್ಲೇ ಇರಲಿ, ಸುಮ್ಮನೆರಮ್ಮ. ಇಲ್ಲಿ ಬಂದು ಅಮ್ಮನ ನೆಮ್ಮದಿಯಾಗಿರೋದು ಏನೈತೆ? ಏನಿಲ್ಲ, ಹೆಣ್ಮಕ್ಳು ಅವ್ರವ್ರ ಮನೆಗಿದ್ದೇನೆ ಚಂದ. ಅವಳು ಹೇಳ್ತಾರೆ ಸರಿನೇ, ಕಷ್ಟ ಆಗಲಿ ಸುಖ ಆಗಲಿ ಅಲ್ಲೇ ಇರಬೇಕು. ಬರ್ಕೊಡ್ರಮ್ಮ, ನಮ್ಮ ಬಾಧೆ ಯಾರಿಗೂ ಬೇಡ. ಅವಳು ಚೆನ್ನಾಗಿರಲಿ, ಸುಮ್ಮನೆರಮ್ಮ ಸವಿತಾ. ಅಮ್ಮ, ಮದುವೆ ಆದಾಗಿಂದ ಶೋಭಿತಾ ಜೊತೆ ಒಂದು ಸರಿನೂ ಮಾತಾಡಿಲ್ಲ, ಅವಳನ್ನು ನೋಡೂ ಇಲ್ಲ. ಹಾಂ, ಕೇಳ್ತಾನೆ ಇರ್ತೀಯ ಶೋಭಿತಾಗೆ ಫೋನ್ ಮಾಡಿಕೊಡ್ರಿ, ಮಾತಾಡಬೇಕು ಅಂತ. ಇವಾಗ ಫೋನುಗಳು ಅಪ್ಪನ ಕಿತ್ತಿಕ್ಕೊಂಡವನಂತಂದ್ರೆ ಹೆಂಗಮ್ಮ ಮಾತಾಡ್ತೀಯ ನೀನು? ಹೋಗ್ಲಿ ಬಿಡಮ್ಮ, ಹೆಂಗ ಅವ್ರ ಮನೆ ಅವ್ರು ಸೇರ್ಕೊಂಡ್ರಾ? ಬಿಡು, ಫೋನಾಗ ಮಾತಾಡೋದು ಬೇಡ, ಏನು ಬೇಡ. ಯಾವಾಗ ನೀ ಎಲ್ಲನೂ ಕಾಣಿಸಿದ್ರೆ ದೂರದಿಂದ ನೋಡಿನ ಕಣ್ಣು ತುಂಬ್ಕೊಂತೀನಿ ಬಿಡಮ್ಮ. ಏನು ಮಾಡೋಕ್ಕತ್ತಿದ್ದೆ? ಅತ್ತೆ, ನಾನು ಮಾಡಿದ ತಪ್ಪಿಗೆ ಇವತ್ತು ಶೋಭಿತ ಕಷ್ಟ ಅನುಭವಿಸ್ತಾವಳತ್ತೆ. ನೀವೇನು ಬೇಜಾರಾಗ್ಬಿಟ್ರಿ? ಸುಮ್ಮನೆ ಅವ್ರ ಅಣ್ಣನಾಗ ಅದು ಬರ್ತಿತ್ತೇನೋ, ಆಗೋಯ್ತು. ಸುಮ್ಮನೆ ಯಾಕಪ್ಪ ಬೇರೆಯವ್ರನ್ನೆಲ್ಲ ನಿಂದಿಸ್ಬೇಕು? ಅದು ತಪ್ಪು. ಅವ್ರ ಅಣ್ಣನಾಗ ಏನು ಬರ್ತಿತ್ತೋ ಅದೇ ಆಗೋದು. ಬೇರೆಯವ್ರನ್ನೆಲ್ಲ ನಿಂದಿಸಿ ಆಡ್ಕೊಳೋದೆಲ್ಲ ತಪ್ಪಪ್ಪ. ನೀನು ಹಂಗೇನು ಮನ್ಸಿಗೆ ತಿಳ್ಕೊಂಬೇಡ. ಅವಳ ಹಣೆ ಬರ ಹಂಗೆ ಇತ್ತೇನೋ, ಭದ್ರಪ್ಪನ ಮನೆಗೆ ಬದುಕಬೇಕು ಅನ್ನೋದು. ಅವಳು ಅಲ್ಲೇ ಇರಲಿ ಬಿಡಪ್ಪ, ಯಾಕೆ ಸುಮ್ಮನೆ? ಅಮ್ಮ, ನಾನು ನೀನು ಒಂದು ಸರಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣಮ್ಮ. ಬೇಡಮ್ಮ, ಬೇಡ ಬೇಡ ಬೇಡ. ಏನಕ್ಕಮ್ಮ ಅವನ ಮನೆ ಬಾಗಿಲಿಗೆ ಹೋಗೋದು? ಬೈಸ್ಕೊಳಕ? ನಮ್ಮನ್ನು ಬೈದ್ರಿ ಅಂತ ಅಂದ್ಬಿಟ್ಟು ಅವಳು ನೋವು ತಿಂತಾಳೆ. ಬೇಡ ಬೇಡ, ಆ ಕೆಲಸನೇ ಬೇಡ. ಹೇಳೋನಲ್ಲ ಅವನು, ನಾವು ಹೋಗೋದು ಬೇಡ, ಅವರು ಬರೋದು ಬೇಡ ಅಂತ. ಬೇಡ ಬಿಡಮ್ಮ. ನನ್ನ ಆದ್ಮಿ ಜಲ್ಜಕ್ಕೂ ಇದೇ ಕೆಲಸ ಕೊಟ್ಟಿದ್ದವನು. ಇದೇ ಕೆಲಸ ಕೊಟ್ಟೋದಕ್ಕೆ ಅವಳು ಎಷ್ಟೋ ವರ್ಷಗಳು ನಮ್ಮ ಮನೆಗಳಿಗೆ ಬರಿಲ್ಲ ಪಾಪ. ಇವಾಗ ಸೊಸೆ ಕೊಡ್ತಾವನು, ಕೊಡ್ಲಿ. ಆ ಭಗವಂತ ನಾನು ಯಾವಾಗಲೂ ಕಣ್ಣು ಮುಚ್ಕೊಂಡೇ ಇರ್ತಾನ. ಒಂದಲ್ಲ ಒಂದು ದಿವಸ ಅವನಿಗೂ ಗೊತ್ತಾತೈತೆ ಒಂದು ಹೆಣ್ಣು ನೋವು ಎಂಥದ್ದು ಅಂತ. ಅತ್ತೆ, ಹೋಗ್ಲಿ, ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಬಿಟ್ಟು ಧನುನು ಶೋಭಿತನು ಆ ಮನೆಯಿಂದ ವಾಪಸ್ ಕರ್ಕೊಂಬಂದ್ಬಿಡೋಣ ಅತ್ತೆ. ಹಾಂ, ಕರ್ಕೊಂಬಂದು ಬೆಂಗಳೂರಲ್ಲೇ ಇರಲಿ ಅವರು. ಅವ್ರಿಗೂ ಮನೆ ಮಾಡಿಕೊಡ್ತೀನಿ ಅತ್ತೆ. ನೋಡಿ ಅತ್ತೆ, ನೀವು ಅಂತಂದರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡಪ್ಪ, ಬೇಡ ಬೇಡ, ಅಂಥ ಕೆಲಸ ಎಲ್ಲ ಮಾಡಬೇಡಪ್ಪ. ಸುಮ್ಮನೆ ಜನ ನಮ್ಮ ಮುಂದೆ ಒಳ್ಳೆ ಮತ್ತೆ ಮಾತಾಡ್ತಾರೆ, ಹಿಂದೆ ಆಡ್ಕೊಂಡು ನಗಿತಾರೆ. ಹೆಂಗೋ ಅವಳು ಜಾಗಕ್ಕೆ ಅವಳು ಸೇರ್ಕೊಂಡ್ಲಲ್ಲ, ಕಷ್ಟನ ಸುಖನ ಬಿತ್ತೇಳಿ ಬಿಡಪ್ಪ. ಹಂಗೆಲ್ಲ ಮಾಡಬೇಡಪ್ಪ. ಪೊಲೀಸ್ ಕಂಪ್ಲೇಂಟ್ ಕೊಡೋದೆಲ್ಲನೂ ಬೇಡ ಬೇಡ. ನೋಡಮ್ಮ, ಕೊಡೋಣ. ಕೊಟ್ಟರೆ ಶೋಭಿತಾ ಬೆಂಗಳೂರಿಗೆ ಆರಾಮಾಗಿರ್ತಾಳೆ, ಇಲ್ಲ ಅವಳಿಗೆ ನೆಮ್ಮದಿ ಇರಲ್ಲ. ಬೇಡಮ್ಮ, ಬೇಡ ಬೇಡ, ಅದೆಲ್ಲ ಮಾಡೋದು ತಪ್ಪು. ಸುಮ್ಮನೆ ಎಷ್ಟು ದಿನ ಅವ್ನು ಶಿಕ್ಷೆ ಕೊಡ್ತಾನೋ ಕೊಡಲಿ. ಅವಳು ಒಂದಲ್ಲ ಒಂದು ದಿವಸ ಹಿಂದಕ್ಕೆ ತಿರುಗಿ ಮಾತಾಡ್ತಾಳೆ. ಆ ನಂಬಿಕೆ ಐತೆ ನಂಗೆ ನನ್ನ ಮಗಳ ಮೇಲೆ. ಇನ್ನು ಯಾವಾಗತ್ತೆ ಹಿಂದಕ್ಕೆ ತಿರ್ಕೊಂಡು ಮಾತಾಡೋದು ಶೋಭಿತಾ? ಹಾಂ, ನಡುಕ್ತಾಳಂತೆ ಗಡಗಡ ಅಂತ ಅಯ್ಯಪ್ಪನ ಎದುರುಗಡೆ. ಹೆಣ್ಣಿನ ತಾಳ್ಮೆ ಎಷ್ಟನ ಪರೀಕ್ಷೆ ಮಾಡಿಕೊಡ್ತಪ್ಪ. ಒಂದಲ್ಲ ಒಂದು ದಿವಸ ಅವಳು ಹಿಂದೆ ತಿರುಗಿ ಅವನ ಕಪಾಳಕ್ಕೆ ಎಡ್ ಬಾರಿಸಲಿಲ್ಲ ಅಂತಂದರೆ ಕೇಳು. ಕವಿತಾ ಹಂಗಲ್ಲ, ಶೋಭಿತಾ ಬಜಾರಿ ಜಾಸ್ತಿ. ಇವಾಗ ಏನೋ ಟೈಮು ಸರಿಯಿಲ್ಲ ಅಂತ ಏನೋ ಸೈಲೆಂಟ್ ಆಗೋಳು, ಏನೋ ನನಗೆ ಗೊತ್ತಿಲ್ಲ. ಅವಳು ಸರಿಲ್ಲಪ್ಪ, ಶೋಭಿತಾ ಬಜಾರಿ ಜಾಸ್ತಿ ಅವಳು. ನೋಡ್ತಾ ಇರು ಏನು ಮಾಡ್ತಾಳೆ ಅವನ್ಕ ಅಂತ. ಅಲ್ಲೇ ಇರಲಿ, ಸುಮ್ಮನೆರಪ್ಪ. ಬೆಂಗಳೂರಿಗೆ ಹೋಗೋದು ಬೇಡ, ಆರಾಮಾಗಿ ಅಲ್ಲೇ ಇರಲಿ. ಇದನ್ನು ಏನೋ ಕೆಲಸಕ್ಕೆ ಹೋಗ್ತಾನೆ, ನಾವು ಹೋಗ್ಬಿಟ್ಟು ಬರಲಿ.
ಅವಳಲ್ಲೇ ಇರಬೇಕು. ಅವ್ರ ಮಾವನ್ಕ ಪಾಠ ಕಲಿಸ್ಬೇಕಂದ್ರೆ ಅವಳೇ ಸರಿಯಾದಳು. ಕಲಿಸ್ತಾಳೆ ನೋಡಿ ಅಂತ ಸುಮ್ಮನೆರು. ಏನು ಮಾಡ್ತಾಳೆ ಅವನಿಗಂತ ನೋಡ್ತಾ ಇರು. ನನ್ನ ಮಗಳೇನು ಕಡಿಮೆ ಆದಳಲ್ಲ. ಕವಿತಾ ಸವಿತಾ ಅವ್ರು ಸೈಲೆಂಟು, ಯಾರ ಸುದ್ದಿಗೂ ಹೋಗಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಶೋಭಿತಾ ಹಂಗಲ್ಲಪ್ಪ, ಅವಳು ರಾಕ್ಷಸಿ ಅವಳು. ನಾನು ಅವಳು ನುಡ್ದಾಗಿಂದ ನೋಡಿದ್ದೀನಿ. ಎಲ್ಲೂ ಬೇಡ, ಅಲ್ಲೇ ಇರಲಿ ಸುಮ್ಮನೆರಪ್ಪ. ಅಮ್ಮ, ಶೋಭಿತಕ್ಕೆ ಧೈರ್ಯ ಜಾಸ್ತಿ ಅಂತ ಕಂಡು ಕಂಡು ಬಾಯೊಳಕ್ಕೆ ದಬ್ಬಾಕತ್ತೈತೇನಮ್ಮ ಅವಳನ್ನ. ಹಾಂ, ಅದು ನೀರಿರೋ ಬಾಯಕ್ಕೆ ದಬ್ಬಾಕತ್ತೈತಾ? ಅವಳಿಗೆ ತಾನೇ ತೊಂದರೆ ಆಗೋದು. ಸವಿತಾ, ವಿಜಯಪ್ಪ, ಅವಳು ಯೋಚನೆ ಬಿಟ್ರಿ. ಅವಳು ಎಲ್ಲಿದ್ರು ರಾಣಿ ಬದುಕ್ತಂಗೆ ಬದುಕ್ತಾಳೆ. ನನ್ನ ಮಗಳಿದು ನನಗೆ ಗೊತ್ತು. ಹಾಂ, ನೀವು ಹೋಗಪ್ಪ, ಊರಿಗೆ ಹೋಗ್ರಿ. ನೀವು ಅಜಯಪ್ಪನೂ ನೀವು ಊರಿಗೆ ಹೋಗ್ರಿ. ಸವಿತಾ, ನೀನು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು, ಆಯಿತಾ? ಅವಳ ಬುದ್ಧಿ ಅಂಥದ್ದು ಅಂತ ನಿನಗೆ ಗೊತ್ತಿಲ್ಲ. 1-2 ದಿವಸ ಅಷ್ಟೇ, ಆಮೇಲೆ ನೋಡು ಏನಾಗ್ತೈತೆ ಏನು ಅಂತ. ಏನೋ ಅಮ್ಮ, ನಿನ್ನ ಬಾಯಕ್ಷ ಶೋಭಿತಕ್ಕೆ ಒಳ್ಳೇದಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಆತೈತೆ ಹೋಗಮ್ಮ, ಆಗ್ದಿರ್ತೈತ ಬಿಡ್ತಾಳೆ ಅವಳು, ರಾಕ್ಷಸಿ ಅವಳು. ನೋಡ್ತಾ ಇರು ಹಂಗೆ. ಸರಿ ಅತ್ತೆ, ನಾನು ಅಜಯ್ ಊರಿಗೆ ಹೋಗ್ತೀರಿ. ಹ್ಞೂ ಸರಿನಪ್ಪ, ಹುಷಾರಾಗಿ ಹೋಗ್ರಿ. ಅಪ್ಪ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲೋಗಿದ್ದಮ್ಮ ರಮ್ಯಾ? ಸುಮ್ಮನೆ ಹಿಂಗೆ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆಪ್ಪ. ಏನಪ್ಪ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ಲಮ್ಮ, ಎಷ್ಟು ದಿನ ಅಂತ ಕುತ್ಕೊಂಡು ತಿನ್ನೋದಮ್ಮ. ಆ ಮನೆಯೆಲ್ಲ ಮಾರಿದ್ದೆಲ್ಲನೂ ಕಾಸು ಆಗೋತಾ ಬಂತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ, ಸಾಕು ಇಲ್ಲಿದ್ದು ನಾವು. ಇನ್ನು ಬೆಂಗಳೂರಿಗೆ ಹೋಗೋಣ ನಡಿಯಪ್ಪ ನಾವು. ಬೆಂಗಳೂರಾಗ ಏನಮ್ಮ ಮಾಡೋದು? ಇರೋಕ್ಕೆ ಮನೆ ಇಲ್ಲ, ಏನೂ ಇಲ್ಲ. ಆ ಬಾಡಿಗೆಗಳು ಕಟ್ಟೋಕ್ಕಾತೈತಾ? ಹಾಂ, ಹೇಳು. 10-11 ಸಾವಿರ ಹೇಳ್ತಾರೆ ಬಾಡಿಗೆ. ಅಷ್ಟು ಬಾಡಿಗೆ ಕಟ್ಟೋಕ್ಕಾತೈತೆ ನಮ್ಮ ರಮ್ಯಾ? ಅಪ್ಪ, ನಾನು ನಿಮ್ಗೊಂದು ವಿಷಯ ಹೇಳಲೇ ಇಲ್ಲಲ್ಲ. ಅವನು ಅಜಯ್ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ತಗೊಟ್ಟಿದ್ದಪ್ಪ ನನಗೆ. ಅದ್ರ ಕೀ ಎಲ್ಲ ನನ್ನ ಹತ್ರನೇ ಐತೆ. ಏನು ಹೇಳ್ತಾ ಇದೆಯಮ್ಮ? ಹ್ಞೂನಪ್ಪ, ನಿಮ್ಗೆ ಹೇಳಿಲ್ಲ ಅಷ್ಟೇ, ನೀವು ಬೈತೀರಾ ಅಂತ. ತೆಕ್ಕೊಟ್ಟಿದ್ದಪ್ಪ ಅವನು. ಮನೆ ಚೆನ್ನಾಗಿದೆ, ಡಬಲ್ ಬೆಡ್ರೂಮು ಮತ್ತು ದೇವ್ರ ಮನೆ ಎಲ್ಲ ಚೆನ್ನಾಗಿದೆಪ್ಪ. ಅಡುಗೆ ಮನೆ ಎಲ್ಲನೂ. ಅಲ್ಲಿ ಹೋಗಿ ನಾವು ಇರೋಣಪ್ಪ. ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ತೀನಿ, ನೀವು ಮಾಮೂಲಿ ಅಡುಗೆ ಕೆಲಸಕ್ಕೆ ಹೋಗಿ ಅಜ್ಜಯ್ ಮನೆಗೆ. ಆಮೇಲೆ ನೋಡ್ಕೊಳ್ಳೋಣ ಅವ್ರನ್ನೊಂದು ಕೈ. ಹೌದೇನಮ್ಮ? ನಡಿಯಮ್ಮ, ಹೋಗೋಣ. ನಾವು ಹೋಗೋಣ ನಡಿ, ಅಲ್ಲೇ ಇರೋಣ. ಈ ಹಳ್ಳಿ ಒಳಗೆ ಕೂತು ಕೂತು ಬೇಜಾರಾಗ್ಬಿಟ್ಟೈತಮ್ಮ ನಂಗೆ. ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅಮ್ಮನೂ ನಿಮ್ಮ ಅಜ್ಜಿನ ರೆಡಿ ಆಗು ಅಂತ ಹೇಳ್ತೀನಿ. 4 ಜನನು ಹೊರಟೋಗ್ಬಿಡೋಣ. ಇಲ್ಲಪ್ಪ, ಅಜ್ಜಿನ ಕರ್ಕೊಂಡು ಹೋಗೋದು ಬೇಡ. ಅಜ್ಜಿ ಏನಕ್ಕಪ್ಪ, ಸುಮ್ಮನೆ ವಯಸ್ಸಾಗೋಯ್ತೆ, ಅಲ್ಲೆಲ್ಲ ರಿಸ್ಕ್ ಜಾಸ್ತಿ. ಬೇಡ ಬೇಡ, ಅಮ್ಮನೂ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಲಿ. 3 ಜನನು ಮನೆ ಬೀಗ ಹಾಕೊಂಡು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ. ಅಜ್ಜಿನೊಂದು ಕರ್ಕೊಂಡೋಗು, ಬುದ್ಧಿ ಇಲ್ದಿರ. ಯಾಕಮ್ಮ ರಮ್ಯ ಹಂಗಂತೀಯ? ಪಾಪ ಅಜ್ಜಿ. ಹಾಂ, ನಮಗೋಸ್ಕರ ಎಷ್ಟು ಕಷ್ಟ ಬೀಳ್ತಾವಳೆ ಅಜ್ಜಿ. ಕಷ್ಟ ಬೀಳ್ತಾವಳೆ. ಕಷ್ಟ ಅವಳ ತಲೆ. ಏನು ಕಷ್ಟ ಬೀಳ್ತಾವಳಪ್ಪ? ಏನು ಕಷ್ಟ ಬೀಳ್ತಾವಳೆ? ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಕಿತಾಪತ್ತೆ. ಇವಾಗ ನಾನು ನಿನ್ನ ಬಿಡಿಸ್ಕೊಂಬರಕ್ಕ ನೀನು ಮನೆ ಮಾರಬೇಕಾಗಿತ್ತಾನೆ. ಹಾಂ, ಮನೆ ಮಾರೋ ಅಂಥ ಪರಿಸ್ಥಿತಿ ತಂದು ತಾನೆ ನಮ್ಮನ್ನ. ಹಾಂ, ಇವಾಗ ದುಡ್ಡು ಕೊಡ್ತೀನಿ ಅಂತ ಸುಮಾರು 1 ತಿಂಗಳಿಂದ ಇಲ್ಲೇ ಇರಿಸ್ಕೊಂಡವಳೆ ನಮ್ಮನ್ನ. ಏನಪ್ಪ ಎಮ್ಮನ ಉದ್ಧಾರ ಮಾಡಿರೋದು ನಮ್ಮನ್ನ? ಅಜ್ಜಿನೆಲ್ಲ ಕರ್ಕೊಳಕ್ಕಾಗಲ್ಲಪ್ಪ. ನಡೀರಿ, ಅಮ್ಮನೂ ನಾನು ನೀವು ಹೋಗೋಣ. ಅಮ್ಮನ ಮಾತ್ರ ಕರ್ಕೊಳ್ಳಿ ಸಾಕು. ಅಜ್ಜಿ ಸತ್ರ ಸಾಯ್ಲಿ, ಬದುಕಲಿ. ದೊಡ್ಡವ್ರು ನಂಗೆಲ್ಲ ಮಾತಾಡ್ಬಾರ್ದಮ್ಮ ರಮ್ಯಾ. ಪಾಪ ಅಲ್ಲ ಅಜ್ಜಿ. ಅಜ್ಜಿಗೆ ಏನು ಗೊತ್ತಿತ್ತಮ್ಮ ಇದೆಲ್ಲ ಆತೈತೆ ಅಂತ? ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಬೇಕಾದ್ರೆ ಮಗನ ಹತ್ರ ಹೋಗ್ತಾಳೆ ಬಿಡಪ್ಪ. ಮಗನೇನು ಕೋಟಿಗೆ ಬದುಕೋನಲ್ಲ, ಅಲ್ಲೇ ಬಿತ್ತಿರ್ಲಿ ಬಿಡು. ನಮ್ಗೇನಾಗಬೇಕು? ನಮ್ಮ ಜೀವನನೇ ನಮ್ಗೆ ಕಷ್ಟ. ಈ ಅಮ್ಮನೊಂದು ಕಾಟ ನಮಗೆ ಬೇಡಪ್ಪ, ಬೇಡ. ನಾವು ಅದೇ ಮನೆಗೆ ಇರೋಣ. ಹೋಗಿ ನನ್ನ ಹತ್ರ ಇದಕ್ಕೆ ಹೋಗೋಣ ನಾವು. ಬನ್ರಿ ಹೋಗೋಣ. ಅಮ್ಮ ಎಲ್ಲಪ್ಪ? ಅಲ್ಲಮ್ಮ, ಅಜ್ಜಿಗೆ ಗೊತ್ತಾದ್ರೆ ಬೈಕಣಲ್ಲೇನಮ್ಮ? ಅಜ್ಜಿಗೆ ನೀವೇನು ಹೇಳ್ಬೇಡ್ರಿ ಆಯ್ತಾ? ನಾವು ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ರಿ ಸಾಕು. ಪಾಪಮ್ಮ, ನಿಮ್ಮ ಅಜ್ಜಿ ವಯಸ್ಸಾಗಿ ಹೋಗ್ಬಿಟ್ಟೈತಮ್ಮ. ಆಮೇಲೆ ಯಾರು ಆಸರೆ? ಹಾಂ, ಅಲ್ಲಪ್ಪ, ಅಜ್ಜಿ ಇವತ್ತೋ ನಾಳೆನೋ ಸಾಯ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀರಲ್ಲ. ನನ್ನ ಜೀವನ ಅಂತೂ ಹಾಳು ಮಾಡಿಬಿಟ್ರಿ ಅಜ್ಜಿನೂ ನೀವು ಸೇರಿಕೊಂಡು. ಇವಾಗ ಏನೋ ಒಂದು ಜೀವನ ಮಾಡೋಣಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಅಡ್ದಾರಿ ಆಗ್ತೀರಾ. ಅಮ್ಮನ ಕರ್ಕೊಳ್ರಿ, ಹೋಗೋಣ ನಾವು. ಸರಿನಮ್ಮ, ಆಯಿತು. ಒಳಗವಳು ನೋಡು ನಿಮ್ಮ ಅಮ್ಮನ್ನ. ಹೋಗಿ ರೆಡಿಯಾಗು ಅಂತ ಹೇಳೋಗಮ್ಮ. ಹೋಗೋಣ, ಹೋಗ್ಲಿ. ನೀವು ಅಜ್ಜಿ ಬಗ್ಗೆ ಅದು ಇದು ಯೋಚನೆ ಮಾಡ್ಕೊಂಡು ಕುತ್ಕೊಂಬೇಡ್ರಪ್ಪ. ಇವಾಗೆಲ್ಲ ದುಡಿಯೋ ವಯಸ್ಸು, ದುಡಿಬೇಕಷ್ಟೇ. ಇಷ್ಟು ದಿನದಿಂದ ಮಾಡಿದ್ದೆಲ್ಲ ಸಾಕು. ನನ್ನನ್ನು ಹಾಳು ಮಾಡಿ ಕೂರಿಸ್ಬಿಟ್ರಿ ಅಮ್ಮ ಮಗನಿಬ್ರು ಸೇರಿ. ಅವ್ರನ್ನ ಹಾಳು ಮಾಡುವಂತ ನನ್ನನ್ನು ಬಿಟ್ರಿ. ಅಮ್ಮನೂ ಮಗನು ಅವ್ರು ಹಾಳಾಗ್ಲಿಲ್ಲಪ್ಪ. ಅವ್ರು ಚೆನ್ನಾಗಿ ಅವ್ರೆ. ಹಾಳಾಗಿದ್ದು ನಾನು. ಆಯಿತಾ? ನಿಮ್ಮ ಮಾತು ಕೇಳಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ.